Good morning, dear students. Now continuous for in surface area and volume. In the last class, we can discuss about the area of a solid figure, the combination of a solid figures. Last class ಅಲ್ಲಿ ಏನು ಮಾಡ್ತಕ್ಕಂಥದ್ದು ಕಾಂಬಿನೇಷನ್ ಆಫ್ ಸಾಲಿಡ್ ಫಿಗರ್ಸಿನ ಏರಿಯಾವನ್ನು ಔಟ್ ಇಟ್ ಈಸ್ ಕ್ಯಾನ್ ಬಿ ಟು ಫೈಂಡ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಿ ವಾಲ್ಯೂಮ್ ಆಫ್ ಎ ಸಾಲಿಡ್ ಫಿಗರ್ಸ್. ವಾಲ್ಯೂಮನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನು ಯೂಸಿಂಗ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಅದರ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನು ನೋಡೋಣ. ದಟ್ ಈಸ್ ಫಸ್ಟ್ ಒನ್ ಪ್ರಾಬ್ಲಮ್. ಎ ಜ್ಯೂಸ್ ಸೇಲರ್ ವಾಸ್ serving his customer using glasses as shown in the figure. The inner diameter of a cylindrical glass was 5 cm, but the bottom of the glass had a hemispherical raised portion which reduce the capacity of a glass. If the height of the glass was 10 cm, find the apparent capacity of the glass and its actual capacity. ನಾವು ಒಂದು ವರ್ಡ್ ಗೊತ್ತಿರಲಿ ಇದರಲ್ಲಿ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಕ್ಕಂಥದ್ದು ಕೆಪಾಸಿಟಿ ಅನ್ನೋ ವರ್ಡ್ ಕೊಟ್ಟಿದ್ದಾನೆ. ಕೆಪಾಸಿಟಿ ಮೀನ್ಸ್ ಇಟ್ ಈಸ್ ಎ ವಾಲ್ಯೂಮ್. ಯಾವುದೇ ಪ್ರಾಬ್ಲಮಲ್ಲಿ ಕೂಡ ಏನು ಮಾಡ್ತಕ್ಕಂಥದ್ದು ಆ ಕೆಪಾಸಿಟಿ ಅಂತಕ್ಕಂಥ ವರ್ಡ್ ಐತೆ ಅಂದ್ರೆ ಅದು ವಾಲ್ಯೂಮ್ ಮೇಲೆ ಪ್ರಾಬ್ಲಮ್ಸ್ ಐತೆ ಅಂತಕ್ಕಂಥದ್ದು. ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು ಅಂತಕ್ಕಂಥದ್ದು. ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ಫಿಗರ್ ದಟ್ ಈಸ್ ಟೋಟಲ್ ಏನಾಗಿರುತ್ತೆ ಆ ಸಿಲಿಂಡ್ರಿಕಲ್ ಡಯಾಮೀಟರ್ ಏನು ಮಾಡ್ತಕ್ಕಂಥದ್ದು 5 cm ಇದೆ. ಟೋಟಲ್ ಇಲ್ಲಿಂದ 5 cm. ದೇರ್ ಫಾರ್ ರೇಡಿಯಸ್ ಈಸ್ 5 divided by 2 ದಟ್ ಈಸ್ 2.5 cm. ರೇಡಿಯಸ್ ಏನಾಗಿರುತ್ತೆ 2.5 cm ಇದೆ. ಟೋಟಲ್ ಹೈಟ್ ಏನು ಮಾಡ್ತಕ್ಕಂಥದ್ದು 10 cm ಇದೆ. ದೇರ್ ಫಾರ್ ಆ ಸೊಲ್ಯೂಷನ್ ದ ಇನ್ನರ್ ಡಯಾಮೀಟರ್ ಆಫ್ ಎ ಗ್ಲಾಸ್ ವೆಸಲ್ ಈಸ್ 5 cm and height is 10 cm. The apparent capacity of the glass it is in the form of cylinder. ನೋಡಿ ಸಿಲಿಂಡ್ರಿಕಲ್ ಶೇಪಲ್ಲಿದೆ. ಇದರಲ್ಲಿ ಇನ್ನರ್ಸಲ್ಲಿ ಒಂದು ಹೆಮಿಸ್ಫಿಯರ್ನ ಹಾಕಿದ್ದಾರೆ. ಫಸ್ಟ್ ಏನು ಮಾಡ್ತಕ್ಕಂಥ ಕೆಪಾಸಿಟಿ ಆಫ್ ಎ ಗ್ಲಾಸ್ ವೆಸಲ್ ಮೀನ್ಸ್ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸಿಲಿಂಡರ್. ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್, ದ ಫಾರ್ಮುಲಾ ಫಾರ್ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಈಸ್ pi r square h. Pi is 22 divided by 7 or 3.14. Pi is equal to 3.14 ಅಂತವೇ ಕೊಟ್ಟಿದ್ದಾನೆ. 3.14 ಅಂತಕ್ಕಂಥದ್ದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ equal to 3.14 into pi r is radius is 2.5 cm. That is 2.5 into 2.5 into 10. That is equal to therefore 3.14 into 6.25 into 10. That is equivalent to 196.25 cm cube. ದೇರ್ಫಾರ್ ಹಾಗಾದರೆ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಇದು ಕಾಣುತ್ತಲ್ಲ, ಈ ಸಿಲಿಂಡ್ರದ್ದು ಏನು ಮಾಡ್ತಕ್ಕಂಥದ್ದು 196.25 cm ಕ್ಯೂಬ್ ಬಂತು. ದೇರ್ಫಾರ್ ವಾಲ್ಯೂಮ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಸೆಂಟಿಮೀಟರ್ ಕ್ಯೂಬ್ ಆರ್ ಕ್ಯೂಬಿಕ್ ಮೀಟರ್. ಮೀಟ್ರಲ್ಲಿ ಕೊಟ್ಟಿದ್ರೆ ಕ್ಯೂಬಿಕ್ ಮೀಟ್ರ್, ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ರೆ ಕ್ಯೂಬಿಕ್ ಸೆಂಟಿಮೀಟ್ರಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿಗೆ ಏನಾಗಿರುತ್ತೆ ಅದು ಸಿಲಿಂಡ್ರಿಕಲ್ ವೆಸಲಿಂದ ಆಯಿತು. ನಾವು ವಿ ಕ್ಯಾನ್ ಫೈಂಡ್ ಹೆಮಿಸ್ಫಿಯರ್ ಇದೆ ನೋಡಿ ಇಲ್ಲಿ ಕಾಣುತ್ತಾ, ಆ ಹೆಮಿಸ್ಫಿಯರಿಂದ ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಬಟ್ ಆ್ಯಕ್ಚುಯಲ್ ಕೆಪಾಸಿಟಿ ಆಫ್ ಎ ಗ್ಲಾಸ್ ಲೆಸ್ ದ್ಯಾನ್ ಬೈ ದಿ ವಾಲ್ಯೂಮ್ ಆಫ್ ಎನ್ ಹೆಮಿಸ್ಫಿಯರ್. ಬಟ್ ದ ಬೇಸ್ ಆಫ್ ದ ಗ್ಲಾಸ್ ನೋಡಿ, ಆ ಬೇಸ್ ಆಫ್ ದ ಗ್ಲಾಸ್ ಏನಾಗಿರುತ್ತೆ ಹೆಮಿಸ್ಫಿಯರಿಂದ ಫಾರ್ಮೇಷನ್ ಆಗಿದ್ದಾರೆ. ಅದರ ವಾಲ್ಯೂಮನ್ನು ಏನು ಮಾಡ್ತಕ್ಕಂಥದ್ದು ದ ವಾಲ್ಯೂಮ್ ಆಫ್ ಎ ಹೆಮಿಸ್ಫಿಯರಿಕಲ್ ಗ್ಲಾಸ್ ಬೇಸ್ ಗ್ಲಾಸ್ ಇಟ್ ಈಸ್ ಲೆಸ್ ದ್ಯಾನ್ ಬೈ 2/3 of pi r cube. The formula the volume of a hemisphere is 2/3 pi r cube. 2/3 into pi is 3.14. Radius is 2.5 into 2.5 into 2.5 r cube. Now we can simplify. We can get volume of a hemisphere is 32.71 cm cube. This is volume of an hemisphere. 196.25 this is volume of a cylinder. ಹಾಗಾದರೆ ಟೋಟಲ್ ಆ್ಯಕ್ಚುಯಲ್ ಕೆಪಾಸಿಟಿ ಆಫ್ ದ ಗ್ಲಾಸ್ ವೆಸಲ್ ಇದರಲ್ಲಿ ಏನು ಮಾಡ್ತಕ್ಕಂಥ ಆ್ಯಕ್ಚುಯಲ್ ಗ್ಲಾಸ್ ಎಷ್ಟಿದೆ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಗ್ಲಾಸ್ ವೆಸಲ್ ಮಾತ್ರ ವಾಲ್ಯೂಮ್ ಆಫ್ ಎ ಸಿಲಿಂಡ್ರಲ್ಲಿ ಕಾಣುತ್ತೆ. ವಾಲ್ಯೂಮ್ ಆಫ್ ಎ ಸಿಲಿಂಡ್ರಲ್ಲಿ ಇಲ್ಲಿ ಒಳಗಿದೆಯಲ್ಲ ಇನ್ನರ್ ಸರ್ಫೇಸ್ ಒಳಗಿರ್ತಕ್ಕಂಥ ಹೆಮಿಸ್ಫಿಯರ್ನ ವಾಲ್ಯೂಮನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ದೇರ್ಫೋರ್ ಸಬ್ಟ್ರ್ಯಾಕ್ಟ್ ವಾಲ್ಯೂಮ್ ಆಫ್ ಎ cylinder minus volume of a hemisphere. We can get actual capacity of a glass vessel. Therefore actual capacity of a glass vessel can be written as
The apparent capacity of a cylinder minus volume of a hemisphere, that is equal to 196.25 minus 32.71 ಸೆಂಟಿಮೀಟರ್ ಕ್ಯೂಬ್. ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡಿ ಕೂಡ ಇಡ್ರಿ. 196ಅಲ್ಲಿ 32.71 ಸಬ್ಟ್ರಾಕ್ಟ್ ಮಾಡಿ ರಿಮೈನಿಂಗ್ ಇಟ್ಟರು ಕೂಡ ನಡೀತದೆ. ಇಷ್ಟೇ ಬರೋದು ಕೂಡ ನೋ ಪ್ರಾಬ್ಲಮ್. ದಟ್ ಈಸ್ 196.25 ಮೈನಸ್ 32.71 ಸೆಂಟಿಮೀಟರ್ ಕ್ಯೂಬ್. ಸಬ್ಟ್ರಾಕ್ಟ್ ಮಾಡಿ ಆನ್ಸರನ್ನು ಏನು ಮಾಡ್ತಕ್ಕಂಥದ್ದು ಇಡಿ. Next move on to the another problem. A solid tie is in the form of hemisphere. A solid tie is in the form of hemisphere. ನೋಡಿ ಏನು ಮಾಡ್ತಕ್ಕಂಥದ್ದು ಒಂದು tie hemisphere form a hemisphere surmounted by a right circular cone. ಅದ್ರ ಮೇಲೆ ಏನು ಮಾಡ್ತಕ್ಕಂಥದ್ದು hemisphere ಮೇಲೆ ಒಂದು ಕೋನನ್ನು ಏನು ಮಾಡ್ತಕ್ಕಂಥದ್ದು ಫಾರ್ಮೇಷನ್ ಮಾಡಿದ್ದಾರೆ. The height of the cone is 2 cm. Height of the cone ಇಂದ ಏನಾಗಿದೆ 2 cm ಇದೆ. And the diameter of a base is 4 cm. Total diameter 4 cm. ಇದನ್ನು ರೇಡಿಯಸ್ 2 ಆಗುತ್ತೆ. ಅದು ಕೂಡ ಫುಲ್ ಸ್ಟಾಪ್. ದ ಡಿಟರ್ಮಿನ್ ದ ವಾಲ್ಯೂಮ್ ಆಫ್ ಎ ಟಾಯ್. ಹಾಗಾದ್ರೆ ಈ ವಾಲ್ಯೂಮ್ ಆಫ್ ಎ ಟಾಯ್ ಏನು ಮಾಡ್ತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ಇಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ circumscribe the tie, find the difference of the volume of a cylinder and tie. ಹಾಗಾದರೆ ಪೈ ಇಸ್ ಕೊಟ್ಟು 3.14 ಅಂತ ಕೊಟ್ಟಿದ್ದಾನೆ. ಆ ಡಿಫ್ರೆನ್ಸ್ ಎಷ್ಟಿದೆ ಆ ವಾಲ್ಯೂಮ್ ಆಫ್ ಎ ಟಾಯ್ಗೂ ಮತ್ತು ವಾಲ್ಯೂಮ್ ಆಫ್ ಎ ಸಿಲಿಂಡರ್. ಆ ಗ್ಲಾಸ್ ವೇಸಲ್ಲಿದೆ ನೋಡಿ, ಅದರೊಳಗೆ ಏನು ಮಾಡ್ತಕ್ಕಂಥದ್ದು ಈ ಟಾಯ್ ಮೀನ್ಸ್ ಎಮಿಸ್ಪಿಯರ್ ಆ್ಯಂಡ್ ಕೋನಿಂದ ಎರಡಿಂದ ಫಾರ್ಮ್ ಆಗಿರ್ತಕ್ಕಂಥದ್ದನ್ನು ಟಾಯ್ ಅಂತ ಕರಿತೀವಿ. ಆ ಟಾಯ್ನ ಏನು ಮಾಡ್ತಕ್ಕಂಥದ್ದು ಸಿಲಿಂಡ್ರ್ ಒಳಗೆ ಏನು ಮಾಡ್ತಕ್ಕಂಥ ಇಮ್ಮರ್ಸ್ ಮಾಡಿದ್ದಾರೆ. ಹಾಗಾದ್ರೆ ಅವೆರಡರ ಡಿಫರೆನ್ಸ್ ಎಷ್ಟಿದೆ ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಏನಿಲ್ಲ, ಫಸ್ಟ್ ಏನು ಮಾಡ್ತಕ್ಕಂಥದ್ದು ನಾವು ವಿ ಕ್ಯಾನ್ ಫೈಂಡ್ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ಫಸ್ಟ್ ಈ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ವಾಲ್ಯೂಮ್ ಆಫ್ ಎ ಎಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಎ ಕೋನ್ ಮಾಡಿ ಇವೆರಡನ್ನ ಆ್ಯಡ್ ಮಾಡಿ ಇದರಲ್ಲಿ ಏನು ಮಾಡ್ತಕ್ಕಂಥದ್ದು ಇದರಲ್ಲಿ ಟೋಟಲಿ ಸಿಲಿಂಡ್ರ್ ವಾಲ್ಯೂಮಲ್ಲಿ ಇವೆರಡನ್ನ ಈ ಟಾಯ್ನ ವಾಲ್ಯೂಮ್ನ ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ರಿಮೈನಿಂಗ್ ದ ಡಿಫ್ರೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡ್ಬೋದು. ದೇರ್ ಫಾರ್ ಹೈಟ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು h ಅಂಡ್ ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಪ್ಲಸ್ ಹೈಟ್ ಆಫ್ ದ ಕೋನ್. ಟೋಟಲ್ ಏನು ಮಾಡ್ತಕ್ಕಂಥದ್ದು ಸಿಲಿಂಡ್ರ್ನ ಹೈಟ್ ಬೇಕಂದರೆ ಈ ಎಮಿಸ್ಪಿಯರ್ನ ಹೈಟನ್ನು ಮತ್ತು ಆ ಕೋನಿನ ಹೈಟನ್ನು ಎರಡನ್ನ ಆ್ಯಡ್ ಮಾಡಿದರೆ ನಾವು ವಿ ಕ್ಯಾನ್ ಗೆಟ್ ಟೋಟಲ್ ಹೈಟ್ ಆಫ್ ದ cylinder. That is height of the hemisphere is 2 cm and height of the cone is also 2 cm. That is equal to 2 plus 2, that is equal to 4 cm. That is the height of the cylinder. Pi is given, therefore the radius of the hemisphere is equal to radius of the cylinder. Already we know that radius of the hemisphere is also equal to radius of the cylinder and the radius of a cone. ಮೂರು ಕೂಡ ಏನು ಮಾಡ್ತಕ್ಕಂಥದ್ದು ಸೇಮ್ ಇರುತ್ತೆ, ಕೋನಿಂದು ಎಮಿಸ್ಪಿಯರಿಂದು ಮತ್ತು ಸಿಲಿಂಡ್ರದು ಕೂಡ. ದಟ್ ಈಸ್ ಈಕ್ವಲ್ ಟು 2 cm. The volume of a cylinder circum in a tie, that is equal to circum inscribed by tie is equal to pi r square h. ಹಾಗಾದರೆ ವಾಲ್ಯೂಮ್ ಆಫ್ ಎಸ್ ಏನು ಮಾಡ್ತಕ್ಕಂಥದ್ದು ಸಿಲಿಂಡ್ರದ್ದು ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು pi r square h. Pi is 3.14, r is radius is 2, 2 into 2, therefore height is 4. Now we can simplify, that is equal to therefore 4 for the 16 into 3.14, that is equal to 50.24 centimeter cube. This is called volume of a cylinder. Therefore the volume of a cylinder is 50.24 centimeter cube. Next to find the volume of a tie. Volume of a tie means volume of a hemisphere plus volume of a cone. ನೋಡಿ ಏನು ಮಾಡ್ತಕ್ಕಂಥದ್ದು ವಾಲ್ಯೂಮ್ ಆಫ್ ಎ ಟಾಯ್ ಫೈಂಡ್ ಔಟ್ ಮಾಡಬೇಕಂದ್ರೆ ವಾಲ್ಯೂಮ್ ಆಫ್ ಎನ್ ಎಮಿಸ್ಪಿಯರ್ ಕೆಳಗಿರ್ತಕ್ಕಂಥ ಕಾಣುತ್ತದು ಇವ ಎಲ್ಲೋ ಕಲರ್ ಇರ್ತಕ್ಕಂಥದ್ದು ಎಮಿಸ್ಪಿಯರು ಮತ್ತು ವಾಲ್ಯೂಮ್ ಆಫ್ ಎ ರಿಮೈನಿಂಗ್ ಯಾವುದೋ ಕೋನು, ಅವೆರಡನ್ನ ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಿದ್ರೆ ನಾವು ವಿ ಕ್ಯಾನ್ ಗೆಟ್ ವಾಲ್ಯೂಮ್ ಆಫ್ ಎ ಟಾಯ್. ದೇರ್ ಫಾರ್ ವಾಲ್ಯೂಮ್ ಆಫ್ ಎ ಟಾಯ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಎನ್ ಎಮಿಸ್ಪಿಯರ್ 2/3 pi r cube ಪ್ಲಸ್ ವಾಲ್ಯೂಮ್ ಆಫ್ ಎ ಕೋನ್ ದಟ್ ಈಸ್ 2/3 pi r square h. That is equal to therefore subtotal, that is 2/3 pi r is common, pi r square is common, 1/3 that is equal to therefore 2/3 ಕಾಮನ್ ತೆಗಿಬೋದು. ದಟ್ ಈಸ್ ಈಕ್ವಲ್ ಟು 1/3 ತೆಗಿಯೋಣ. ದಟ್ ಈಸ್ 1/3 is pi r square is common, remaining 2r plus h. That is equal to therefore 1/3 into pi is 3.14, radius is 2 square, 2 into 2, that is equal to therefore 2 into radius is also be 2 2s are 4 plus height is
2. That is equal to, we can simplify 1 by 3 into 3.14 into 4 into 6. That is equal to therefore 25.12 centimeter cube. That is called volume of a tie. Therefore volume of a tie 25.12 centimeter cube ಬಂತು. ಹಾಗಾದರೆ ವಾಲ್ಯೂಮ್ ಆಫ್ ಎ ಸಿಲಿಂಡ್ರದ್ದು ಎಷ್ಟಿದೆ? 50.24 ಸೆಂಟಿಮೀಟರ್ ಕ್ಯೂಬ್ ಇದೆ. ಅವ್ನು ಕೇಳಿರೋದೇನು, ಡಿಫರೆನ್ಸ್ ಎಷ್ಟಿದೆ ವಾಲ್ಯೂಮ್ ಆಫ್ ಎ ಸಿಲಿಂಡ್ರಿಗೂ ಮತ್ತು ವಾಲ್ಯೂಮ್ ಆಫ್ ಎ ಟಾಯಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಅಂದರೆ ವಾಲ್ಯೂಮ್ ಆಫ್ ಎ ಸಿಲಿಂಡ್ರಲ್ಲಿ ವಾಲ್ಯೂಮ್ ಆಫ್ ಎ ಟಾಯಿನ ಸಪ್ರೇಟ್ ಮಾಡಬೇಕು. ಹ್ಯಾನ್ಸ್ ದ ರಿಕ್ವೈರ್ಡ್ ಡಿಫರೆನ್ಸ್ ಆಫ್ ದ ಟು ವಾಲ್ಯೂಮ್ಸ್ ಈಸ್ 50.24 ಮೈನಸ್ 25.12. 50.24ಅಲ್ಲಿ 25.12ನ ಸಪ್ರೇಟ್ ಮಾಡಿ ಅಂದರೆ ರಿಮೈನಿಂಗ್ 25.12 ಸೆಂಟಿಮೀಟರ್ ಕ್ಯೂಬ್. ಹಾಗಾದರೆ ರಿಮೈನಿಂಗ್ ವಾಲ್ಯೂಮ್ ಕೊಡಿ. ಇನ್ನು ರಿಮೈನಿಂಗ್ ಎಷ್ಟಿರುತ್ತೆ ಅಂದರೆ ಸಿಲಿಂಡ್ರದು, ಅದರಲ್ಲಿ ವಾಲ್ಯೂಮ್ ಆಫ್ ಎ ಸಿಲಿಂಡ್ರಲ್ಲಿ ವಾಲ್ಯೂಮ್ ಆಫ್ ಎ ಟಾಯಿನ ಸಬ್ಟ್ರಾಕ್ಟ್ ಮಾಡಿದ್ರು. ಇನ್ನು ರಿಮೈನಿಂಗ್ ಇರ್ತಕ್ಕಂಥ ಡಿಫ್ರೆನ್ಸ್ ಇರ್ತಕ್ಕಂಥ ವಾಲ್ಯೂಮ್ ಎಷ್ಟು ಅಂದರೆ ದಟ್ ಈಸ್ ಈಕ್ವಲ್ ಟು 25.12 ಸೆಂಟಿಮೀಟರ್ ಕ್ಯೂಬ್. ಇಲ್ಲಿಗೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಏನು ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮೂವ್ ಆನ್ ಟು ದಿ ಎಕ್ಸಸೈಸ್ ಪ್ರಾಬ್ಲಮ್ಸ್. A solid is in the shape of a cone. A solid is in the shape of a cone standing on a hemisphere. Standing on a hemisphere with both their radii being equal to 1 centimeter. ಎರಡದು ಕೂಡ ರೇಡಿಯೈ ಏನು ಮಾಡ್ತಕ್ಕಂಥದ್ದು 1 centimeter ಆಗಿರುತ್ತೆ. ಆ್ಯಂಡ್ ಹೈಟ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು ದಿ ರೇಡಿಯಸ್. ಅದು ಕೂಡ ಕಂಡೀಷನ್ ಹೇಳಿದ್ದಾನೆ. ಹೈಟ್ ಆಫ್ ದ ಕೋನ್ ಈಸ್ ಆಲ್ಸೋ ಈಕ್ವಲೆಂಟ್ ಟು ರೇಡಿಯಸ್. Find the volume of a solid in terms of pi. ಪೈನಲ್ಲೇ ಬರೀರಿ. ಪೈ ವ್ಯಾಲ್ಯೂ ಏನು ಸಿಂಪ್ಲಿಫೈ ಮಾಡಬೇಡಿ. ಪೈನಲ್ಲೇ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾನೆ. ಹಾಗಾದರೆ ವಾಲ್ಯೂಮ್ ಆಫ್ ಎ ಟಾಯ್ ಬೇಕಂದರೆ ಸಿಂಪಲ್ಲಾಗಿ ಹಿಂದಿನ ಪ್ರಾಬ್ಲಮ್ ಮಾಡಿದ್ವಲ್ಲ, ವಾಲ್ಯೂಮ್ ಆಫ್ ಎ ಸಾಲಿಡ್ ಮೀನ್ಸ್ ವಾಲ್ಯೂಮ್ ಆಫ್ ಎ ಟಾಯ್. ದಿಸ್ ವಾಲ್ಯೂಮ್ ಆಫ್ ಎ ಟಾಯ್ ಕ್ಯಾನ್ ಬಿ ಫೈಂಡ್ ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಎ ಕೋನ್. ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಎ ಸಾಲಿಡ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಲ್ಯೂಮ್ ಆಫ್ ಎ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಎ ಹೆಮಿಸ್ಪಿಯರ್. ದಟ್ ಈಸ್ ಈಕ್ವಲ್ ಟು ದೇರ್ಫಾರ್ ಗಿವನ್ ಪೈ ಈಸ್ ಈಕ್ವಲ್ ಟು 22/7. ಹಾಕಬೇಡಿ, ಪೈನಲ್ಲೇ ಬರೀರಿ ಅಂತ ಹೇಳಿದ್ದಾನೆ. ಎಚ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್, ರೇಡಿಯಸ್ ಈಸ್ ಆಲ್ಸೋ ಈಕ್ವಲೆಂಟ್ ಟು 1 ಸೆಂಟಿಮೀಟರ್. ಹೇಳಿದಾನಲ್ಲ ಕಂಡೀಷನ್ನು ಏನಂತ, ರೇಡಿಯೈ ಈಸ್ ಆಲ್ಸೋ ಈಕ್ವಲೆಂಟ್ ಟು 1 ಸೆಂಟಿಮೀಟರ್ ಆ್ಯಂಡ್ ಹೈಟ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು ರೇಡಿಯಸ್. ದೇರ್ಫಾರ್ ವಾಲ್ಯೂಮ್ ಆಫ್ ಎ ಸಾಲಿಡ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಎ ಕೋನ್ 1/3 pi r square h. ವಾಲ್ಯೂಮ್ ಆಫ್ ಎ ಕೋನ್ ಈಸ್ ಈಕ್ವಲ್ ಟು 1/3 pi r square h ಪ್ಲಸ್ 2/3 pi r cube. That is volume of an hemisphere. That is 1/3 pi r square is common. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು, ಪೈ ಇಂಟು ರೇಡಿಯಸನ್ನು ಸಪ್ರೇಟ್, ಇದು ಹೈಟನ್ನು ಸಪ್ರೇಟ್ ಮಾಡಿ. 1/3 pi ಇಂಟು ಹೈಟ್ ಈಸ್ 1 into 1. ದಟ್ ಈಸ್ 2/3 pi ಇಂಟು 1 into 1 into 1. ಇದೇನು 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರುತ್ತೆ. 1/3 ಇದು. ದಟ್ ಈಸ್ 1/3 ಇಂಟು ಪೈ ಪ್ಲಸ್ 2/3 into pi. That is equal to, therefore 3 is the LCM, remaining 1 plus that is 3 plus 2. That is equal to, therefore 3 plus 2 ಏನು ಮಾಡ್ತಕ್ಕಂಥದ್ದು, ಅದು ಕೂಡ ನಾವು ಸಿಂಪ್ಲಿಫೈ ಮಾಡಿದಾಗ 3 LCM ಆಗುತ್ತೆ. 3 ಇಂದ 3 ಭಾಗ ಮಾಡಿದ್ರೆ 1 ಬರುತ್ತೆ. 1 pi plus 2 pi. 1 pi plus 2 pi is equal to 3 pi divided by 3. 3 pi divided by 3, 3 will be cancelled, remaining is pi. Therefore ಹಾಗಾದರೆ ವಾಲ್ಯೂಮ್ ಆಫ್ ಎ ಸಾಲಿಡ್ ಎಷ್ಟು ಬರುತ್ತೆ ಅಂದರೆ ದಟ್ ಈಸ್ ಪೈ ಕ್ಯೂಬಿಕ್ ಸೆಂಟಿಮೀಟರ್ ಆರ್ 3.14 ಕ್ಯೂಬಿಕ್ ಸೆಂಟಿಮೀಟರ್. ಇನ್ ಟರ್ಮ್ಸ್ ಆಫ್ ಪೈನಲ್ಲಿ ಹೇಳಿರೋದ್ರಿಂದ ಅದು ಕ್ಯೂಬ್ ಎಷ್ಟು ಬರುತ್ತೆ ಅಂದರೆ ವಾಲ್ಯೂಮ್ ಆಫ್ ಎ ಟಾಯ್ ಇದು ಅಥವಾ ವಾಲ್ಯೂಮ್ ಆಫ್ ಎ ಸಾಲಿಡ್ ಫಿಗರ್ ಈಸ್ ದಟ್ ಈಸ್ ಪೈ ಕ್ಯೂಬಿಕ್ ಸೆಂಟಿಮೀಟರ್. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. Rachel in an engineering student was asked to make a model shaped like cylinder with 2 cones attached at its 2 ends by using thin aluminum sheet. The diameter of the model is 3 cm and its length is 12 cm. If each one has height 2 cm, height of 2 cm, find the volume of a air contained in the model that Rachel made. Assume the outer and inner dimension of the model to be nearly ಸೇಮ್. ಏನಾಗಿರುತ್ತೆ, ರಚಲ್ ಅಂತಕ್ಕಂಥ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಒಂದು ಮಾಡಲ್ಸನ್ನು ಏನು ಮಾಡ್ತಕ್ಕಂಥದ್ದು ಪ್ರಿಪೇರ್ ಮಾಡ್ತಾನೆ. ಆ ಮಾಡಲಲ್ಲಿ ಏನು ಮಾಡ್ತಕ್ಕಂಥದ್ದು ಸಿಲಿಂಡರ್ ಶೇಪಲ್ಲಿರುತ್ತೆ. ಅದು 2 ಎಂಡಲ್ಲಿ ಏನು ಮಾಡ್ತಕ್ಕಂಥ ಅಟ್ಯಾಚ್ ಟು ದಿ
2 ಕೋನ್, 2 ಕೋನನ್ನು ಏನು ಮಾಡ್ತಕ್ಕಂಥದ್ದು ಎರಡಿಗೆ ಸಿಲಿಂಡ್ರಿಗೆ ಅಟ್ಯಾಚ್ ಮಾಡ್ತಾನೆ. ಅದು ಯಾವುದಾಗಿರುತ್ತೆ ಅಂದರೆ ತಿನ್ ಅಲ್ಯೂಮಿನಿಯಂ ಶೀಟಿಂದ ಮಾಡಿರ್ತಾರೆ. ಹಾಗಾದ್ರೆ ದ ಡಯಾಮೀಟರ್ ಆಫ್ ದೀಸ್ 3 ಸೆಂಟಿಮೀಟರ್, ಅದರ ಲೆಂತು 12 ಸೆಂಟಿಮೀಟರ್ ಆಗಿರುತ್ತೆ ಮತ್ತು ಆ ಕೋನಿನ ಹೈಟು 2 ಸೆಂಟಿಮೀಟರ್ ಆಗಿರುತ್ತೆ ಅಂತೇಳಿದ್ದಾನೆ. ಹಾಗಾದರೆ ಟೋಟಲಿ ವಾಲ್ಯೂಮ್ ಆಫ್ ಎ ಕಂಟೈನ್ಡ್ ಮಾಡಲ್ ಇನ್ ರಚಲ್ ಮೇಡ್, ಅವನು ರಚಲ್ ಮಾಡಿರ್ತಕ್ಕಂಥ ಟೋಟಲ್ ವಾಲ್ಯೂಮ್ ಅದ್ರದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾನೆ. ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ಫಿಗರ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಅವನು ಇವೆರಡು ಏನು ಮಾಡ್ತಕ್ಕಂಥ ಇದು ಸಿಲಿಂಡರ್ ಶೇಪಲ್ಲಿದೆ. ಸಿಲಿಂಡರ್ ಇರ್ತಕ್ಕಂಥದ್ದಕ್ಕೆ ಎರಡು ಎಂಡಲ್ಲಿ ಕೋನನ್ನು ಏನು ಮಾಡ್ತಕ್ಕಂಥದ್ದು ಅಟ್ಯಾಚ್ ಮಾಡಿದ್ದಾನೆ. ಅಟ್ಯಾಚ್ ಮಾಡಾದಮೇಲೆ ಅದ್ರ ಟೋಟಲ್ ಎಂಟೈರ್ ವಾಲ್ಯೂಮ್ ಎಷ್ಟಿದೆ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಏನಿಲ್ಲ, ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಎ ಕೋನ್, ವಾಲ್ಯೂಮ್ ಆಫ್ ಎ 2 ಕೋನಿಂದು ಆ ಸಿಲಿಂಡರ್ ವಾಲ್ಯೂಮ್ನ ಆ್ಯಡ್ ಮಾಡಿದ್ದೀವಿ ಅಂದರೆ ಟೋಟಲ್ ಕಂಟೈನರಿನ ಮಾಡಲಿನ ವಾಲ್ಯೂಮ್ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡ್ಬೋದು. ದೇರ್ಫೋರ್ ವಾಲ್ಯೂಮ್ ಆಫ್ ಎ ಏರ್ ಕಂಟೈನರ್ ಮಾಡಲ್ ಇಸ್ ಈಕ್ವಲ್ ಟು 2 ಇಂಟು ವಾಲ್ಯೂಮ್ ಆಫ್ ಎ ಕೋನ್, ಎರಡಿದಾವಲ್ಲ ಆ ಕಡೆಯೊಂದು ಈ ಕಡೆಯೊಂದು, ಅದಕ್ಕೆ 2 ಇಂಟು ವಾಲ್ಯೂಮ್ ಆಫ್ ಎ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಎ ಸಿಲಿಂಡರ್. 2 ಕೋನಿಗೆ ಏನು ಮಾಡ್ತಕ್ಕಂಥದ್ದು ವಾಲ್ಯೂಮ್ ಆಫ್ ಎ ಸಿಲಿಂಡರ್ನ ಏನು ಮಾಡ್ತಕ್ಕಂಥ ಆ್ಯಡ್ ಮಾಡಿದ್ದೀವಿ ಅಂದರೆ ವಿ ಕ್ಯಾನ್ ಗೆಟ್ ವಾಲ್ಯೂಮ್ ಆಫ್ ಎ ಟೋಟಲ್ ಮಾಡಲ್ ಏರ್ ಕಂಟೈನರ್ ಆಫ್ ದ ಮಾಡಲ್. That is equal to therefore 2 in V is equal to volume is equal to 2 into volume of a cone is equal to 1/3 pi r square h plus volume of a cylinder is equal to pi r square h. ಇದು h1 ಅಂತ ತಗೊಳ್ಳೋಣ, ಇದನ್ನ h2 ಅಂತ ತಗೊಳ್ಳೋಣ. 1/3 pi r square h1 plus pi r square h2. That is h1 is the height of the cone, h2 is the height of the cylinder. That is pi is equal to 22 divided by 7. Therefore radius is 1.5 centimeter. ಟೋಟಲ್ ಏನು ಮಾಡ್ತಕ್ಕಂಥ 3 ಅಂತ ಕೊಟ್ಟಿದ್ದಾನೆ. 3 ಡಯಾಮೀಟರ್ 3 ಆಗಿರೋದ್ರಿಂದ ರೇಡಿಯಸ್ಸು ಅರ್ಧ, ದಟ್ ಈಸ್ 1.5 ಸೆಂಟಿಮೀಟರ್. ಆ್ಯಂಡ್ h1 is equal to height of the cone, that is equal to 2 centimeter, and height of the cylinder, that is equal to 8 centimeter. Therefore 2 into 1/3 into 22 divided by 7 into, now therefore radius is 1.5 whole square plus that is equal to therefore 2 into plus 22 divided by 7 into 1.5 whole square into 8. That is equal to, you can simplify 22 2s, that is equal to therefore 44, that is equal to remaining 24 you can divisible by 21, that is equal to 44 divided by 21 into 4.5 plus 22 divided by 7 into, that is 2.25 into 8, that is equal to 18. Already you can multiply it by 44 into 4.5, that is equal to 198 divided by 21, that is equal to 21 8s, that is 190, that is 396 divided by 7. 21 is the LCM, 21s are 21, remaining 192 plus 7 3s are 21, 3 into 396, that is equal to 1188. That is equal to, therefore we can add both are LCM. 21 is the LCM, remaining 1188 plus 198, that is equal to 1386 divided by 21. ಹಾಗಾದರೆ 1386ನ 21 ಇಂದ ಏನು ಮಾಡ್ತಕ್ಕಂಥದ್ದು ಡಿವೈಡ್ ಮಾಡಿದರೆ ನಾವು ವಿ ಕ್ಯಾನ್ ಗೆಟ್ 66 centimeter cube. This is the volume of the air container model. Therefore the volume of air container model is 66 cubic centimeter. Now completed for in this problem. Next move on to the another. A gulab jamun contains sugar syrup up to about 30% of its volume. Find the approximate how much syrup would be found in 45 gulab jamun, each shaped like a cylinder with 2 hemispherical ends with length of 5 centimeter and diameter 2.8 centimeter. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಗುಲಾಬ್ ಜಾಮೂನ್ ಕಂಟೆಂಟ್ ಶುಗರ್ ಸೇರ್ಪಿ ಅಂತ, ಅದರಲ್ಲಿ ಏನು ಮಾಡ್ತಕ್ಕಂಥದ್ದು ಗುಲಾಬ್ ಜಾಮೂನಲ್ಲಿ ಶುಗರ್ಸನ್ನ ಏನು ಮಾಡ್ತಾರೆ ಸೇರ್ಪಿ ಮಾಡಿದ್ರೆ ಅದ್ರ 30% ಇಟ್ಸ್ ವಾಲ್ಯೂಮ್. ಅದ್ರದ್ದು ಏನಾಗಿರುತ್ತೆ 45 ಗುಲಾಬ್ ಜಾಮೂನ್ ಇದ್ದಾವೆ, ಈಚ್ ಶೇಪ್ ಆಸ್ ಎ ಸಿಲಿಂಡರ್ ಆ್ಯಂಡ್ 2
ಎಮಿಸ್ಪಿಯರ್. ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ಫಿಗರ್. ನೋಡಿ ಏನು ಮಾಡ್ತಕ್ಕಂಥದ್ದು, ಆ ಸಿಲಿಂಡರ್ ಶೇಪಲ್ಲಿ ಇದ್ದಾವೆ, ಅದರಲ್ಲಿ 45% ಅದು ಗುಲಾಬ್ ಜಾಮೂನ್ ಇದೆಯಲ್ಲ ಯಾವ ಶೇಪಲ್ಲಿ ಇದೆ ಅಂದರೆ ಸಿಲಿಂಡರ್ ಶೇಪಲ್ಲಿ ಫಾರ್ಮೇಷನ್ ಆಗಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ದೇರ್ಫೋರ್ ದ ಫೈಂಡ್ ದ ವಾಲ್ಯೂಮ್ ಆಫ್ ಎ ಗುಲಾಬ್ ಜಾಮೂನ್ ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ 2 ಇಂಟು ವಾಲ್ಯೂಮ್ ಆಫ್ ಎ ಎಮಿಸ್ಪಿಯರ್. ಗುಲಾಬ್ ಜಾಮೂನ್ ಯಾವ ಶೇಪಲ್ಲಿ ಇದೆ ಅಂದರೆ ಎರಡು ಕೊನೆಗೆ ಏನು ಮಾಡ್ತಕ್ಕಂಥದ್ದು ಎಂಡಲ್ಲಿ 2 ಎಮಿಸ್ಪಿಯರ್ ಇದೆ, ಮಧ್ಯದಲ್ಲಿ ಏನಾಗಿರುತ್ತೆ ಸಿಲಿಂಡರ್ ಇದೆ. ನಾವು ದೇರ್ಫೋರ್ 2 ಇಂಟು ವಾಲ್ಯೂಮ್ ಆಫ್ ಎನ್ ಎಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ನಾವು ವಿ ಕ್ಯಾನ್ ಗೆಟ್ ವಾಲ್ಯೂಮ್ ಆಫ್ ಎ ಗುಲಾಬ್ ಜಾಮೂನ್. ದೇರ್ಫೋರ್ ವಾಲ್ಯೂಮ್ ಆಫ್ ಎ ಗುಲಾಬ್ ಜಾಮೂನ್ ಈಸ್ ಈಕ್ವಲ್ ಟು 2 ಇಂಟು ವಾಲ್ಯೂಮ್ ಆಫ್ ಎನ್ ಎಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಎ ಸಿಲಿಂಡರ್. The formula for volume of an hemisphere is 2 into 2 by 3 pi r cube. Volume of a cylinder is pi r square h. That is equal to therefore that is equal to pi is 22 divided by 7. Radius is 1.4 and height is 2.2 centimeter. That is equal to, you can substitute the values. 2 into 2 by 3 pi r cube, 2 into 2 divided by 3 into 22 divided by 7 into 1.4 into 1.4 into 1.4 plus 22 divided by 7 into 1.4 into 1.4 into 2.2. That is equal to, we can simplify 4 into 22 divided by 3 into 0.2 into 1.4 into 1.4 plus 22 into 0.2 into 1.4 into 2.2. That is equal to, we can simplify, we can get 11.5 plus 13.552. We can add 11.5 plus 13.552, that is equal to 25.05. That is equal to, therefore the volume of a jamun is 25.05 centimeter cube. Therefore the amount of sugar contains that is equal to 25.05 into 30% ಅಂತ ಹೇಳಿದ್ದಾನೆ. ಅದರಲ್ಲಿ ಗುಲಾಬ್ ಜಾಮೂನಲ್ಲಿ ಎಷ್ಟು ಪರ್ಸೆಂಟ್ ಶುಗರ್ ಇರುತ್ತೆ ಅಂದರೆ 30%, 100ಕ್ಕೆ 30 ಭಾಗ ಅಂತಕ್ಕಂಥದ್ದು ಶುಗರ್ ಇರುತ್ತೆ ಅಂತ ಹೇಳಿದ್ದಾನೆ. ಹಾಗಾದರೆ ಎಷ್ಟು ಇದೆ ಅಂತಕ್ಕಂಥ ಅದ್ರ ವಾಲ್ಯೂಮ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು 25.05 ಇಂಟು 30 ಡಿವೈಡೆಡ್ ಬೈ 100. ವಿ ಕ್ಯಾನ್ ಸಿಂಪ್ಲಿಫೈ 7.515 centimeter cube. That is the volume of a sugar containing the gulab jamun, that is equal to 7.15 centimeter cube. The total amount of the sugar container in 45 jamun. ಹಾಗಾದರೆ ಒಂದರಲ್ಲಿ ಅಷ್ಟು ಬಂದರೆ ಅಂಥವು ಎಷ್ಟಿದ್ದಾವೆ ಜಾಮೂನ್ ಅಂತಕ್ಕಂಥವು 45 ಇದ್ದಾವೆ. ಹಾಗಾದರೆ ದ ಅಮೌಂಟ್ ಆಫ್ sugar contains in 45 gulab jamun is 7.515 into 45, that is equal to 338 centimeter cube. That is the total amount of the sugar contained the 45 jamun is 338 centimeter cube. Next move on to the another last one. A pen stand made of wood is in the shape of cuboid with 4 conical depression to the old pens. The dimension of the cuboid are 15 cm by 10 cm by 3.5 cm. The radius of each of the depression is 0.5 cm and the depth is 1.4 cm. Find the volume of a wood in the entire stand. Observed in figure. ನೋಡಿ ಏನು ಮಾಡ್ತಕ್ಕಂಥದ್ದು ಅವು ಯಾವ ಶೇಪಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾದರೆ ಟೋಟಲ್ ವಾಲ್ಯೂಮ್ ಆಫ್ ಎ ವುಡ್ ಇಂಟೇರ್ ಇನ್ ದಿ ಸ್ಟ್ಯಾಂಡ್. ಆ ಸ್ಟ್ಯಾಂಡಲ್ಲಿ ಏನು ಮಾಡ್ತಕ್ಕಂಥದ್ದು ಟೋಟಲ್ ವಾಲ್ಯೂಮು ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ಇದು ಈ ವುಡ್ಡಿಂದು ಏನು ಮಾಡ್ತಕ್ಕಂಥದ್ದು ಟೋಟಲ್ ವಾಲ್ಯೂಮ್ ಎಷ್ಟಿದೆ. ಅವು ಆ ಪೆನ್ ಇಡೋದಕ್ಕೆ 4 ಇವು ಮಾಡಿದಾರಲ್ಲ ಅವನ್ನ ಬಿಟ್ಟು ಎಷ್ಟಿದೆ ಏನಿಲ್ಲ 4 ಕೋನನ್ನು ನೋಡಿ ಪೆನ್ ಕಾಣ್ತಿದ್ದಾವಲ್ಲ ಕೋನ್ ಶೇಪ್ ಇದ್ದಾವೆ ಡಿಪ್ರೆಷನ್ ಮಾಡಿರ್ತಕ್ಕಂಥದ್ದು 4 ಪೆನ್ನಿನ ಡಿಪ್ರೆಷನ್ ಅದರಲ್ಲಿ ಕ್ಯೂಬಾಯ್ಡ್ ಶೇಪ್ ಇದೆ ಇದು ಆ ಕ್ಯೂಬಾಯ್ಡ್ ಶೇಪಲ್ಲಿ ಏನು ಮಾಡ್ತಕ್ಕಂಥದ್ದು 4 ಪೆನ್ ಇಡೋದಕ್ಕೆ ಡಿಪ್ರೆಷನ್ ಮಾಡಿದಾರಲ್ಲ 4 ಇಂಟು ವಾಲ್ಯೂಮ್ ಆಫ್ ಎ ಕೋನನ್ನು ಕಳಿಬೇಕು. ಯಾವುದರಲ್ಲಿ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡಲ್ಲಿ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಮೈನಸ್ 4 ಇಂಟು ವಾಲ್ಯೂಮ್ ಆಫ್ ಎ ಕಾನಿಕಲ್ ಡಿಪ್ರೆಷನ್. ವಿ ಕ್ಯಾನ್ ಗೆಟ್ ವಾಲ್ಯೂಮ್ ಆಫ್ ಎ ರಿಕ್ವೈರ್ಡ್ ವುಡ್ ಇನ್ ದಿ ಸ್ಟ್ಯಾಂಡ್. ಗೊತ್ತಾಯ್ತಾ? ಈಸಾಗಿ ಫೈಂಡ್ ಔಟ್ ಮಾಡ್ತೀವಿ. ದೇರ್ ಫಾರ್ ದ ರೇಡಿಯಸ್ ಆಫ್ ದ ಕಾನಿಕಲ್ ಡಿಪ್ರೆಷನ್ ಈಸ್ ರೇಡಿಯಸ್ ಈಸ್ 0.5
depth ಆಳ, that is also be height, that is equal to 1.4 centimeter. Therefore the length of the cuboid, that is L length is equal to 15, breadth is equal to 10 centimeter and height is equal to 3.5 centimeter. Therefore first ಏನು ಮಾಡ್ತಕ್ಕಂಥದ್ದು 4 into volume of a conical portion, that is 4 into 1/3 pi r square h1, that is equal to 4 into 1/3 into pi is 22 divided by 7 into r is 0.5 into 0.5 r square, that is height is 1.4. Now we can simplify, we can get 1.47 centimeter cube. This is the what ವಾಲ್ಯೂಮ್ ಆಫ್ ಎ 4 ಕಾನಿಕಲ್ ಡಿಪ್ರೆಷನ್. ನಾಳೆ ಕಾಣ್ತಾವಲ್ಲ ಡಿಪ್ರೆಷನ್ ಆಳ ಇರ್ತಕ್ಕಂಥವು ಏರಿಯಾ ಎಷ್ಟಿದೆ ಅಂದರೆ ಅದರ ವಾಲ್ಯೂಮು 1.47 ಸೆಂಟಿಮೀಟರ್ ಕ್ಯೂಬ್. ನಾವು ವಿ ಕ್ಯಾನ್ ಫೈಂಡ್ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್. ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು height, L into B into H. Therefore volume of a cuboid is equal to ಡೈರೆಕ್ಟಾಗಿ ವಾಲ್ಯೂಮ್ ಆಫ್ ಎ ವುಡ್ ಇನ್ ದಿ ಸ್ಟ್ಯಾಂಡ್ ಪೆನ್. ಟೋಟಲಾಗಿ ವುಡ್ ಅದ್ರದ್ದು ಆ ಪೆನ್ ಸ್ಟ್ಯಾಂಡ್ ಪೆನ್ ಇಟ್ಟಾಗ ಉಳಿದಿರ್ತಕ್ಕಂಥ ರಿಮೈನಿಂಗ್ ವಾಲ್ಯೂಮ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋಣ. ದೇರ್ಫೋರ್ ವಾಲ್ಯೂಮ್ ಆಫ್ ಎ ವುಡ್ ಇನ್ ದಿ ಪೆನ್ ಸ್ಟ್ಯಾಂಡ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ shape minus 4 into volume of a conical depression. Therefore volume of a cuboid is equal to L into B into H, that is length is 15 into 10 into 3.5 minus 4 into volume of a conical portion is 1.47, that is 15 into 10 into 3.5 is 525 minus 1.47, that is equal to 523.53 centimeter cube. That is the ವಾಲ್ಯೂಮ್ ಆಫ್ ಎ ವುಡ್ ಇನ್ ದಿ ಎಂಟೈರ್ ಸ್ಟ್ಯಾಂಡ್. ಅದನ್ನು ಬಿಟ್ಟು ಆ ಕಾನಿಕಲ್ ಪೋರ್ಷನ್ ಪೆನ್ನಲ್ಲಿರ್ತಕ್ಕಂಥವನ್ನ ಬಿಟ್ಟು ರಿಮೈನಿಂಗ್ ಎಷ್ಟಿದೆ ಅಂದರೆ ದಟ್ ಈಸ್ ದ ವಾಲ್ಯೂಮ್ ಈಸ್ 523.53 ಸೆಂಟಿಮೀಟರ್ ಕ್ಯೂಬ್. ಅಷ್ಟೇನು ಮಾಡ್ತಕ್ಕಂಥದ್ದು ಅದರ ವಾಲ್ಯೂಮ್ ಅಂತಕ್ಕಂಥದ್ದು ಇದೆ. ನಾವು ದೇರ್ಫೋರ್ ಸ್ಟಾಪ್ ಇಟ್ ಫಾರ್ ಇನ್ ದಿಸ್ ಕ್ಲಾಸ್. ಇಲ್ಲಿಗೆ ಏನು ಮಾಡ್ತಕ್ಕಂಥ ಈ ಕ್ಲಾಸನ್ನು ಸ್ಟಾಪ್ ಮಾಡೋಣ. Next continue for in next class. Therefore thank you for all.